ತುಂಬ ಕಣ್ಣುಗಳು ಬಿದ್ದು ನೋಡ್ತಾ ಉಂಟು ನಮ್ಮನ್ನೇ ನೋಡಿ. ದೋಸೆ ತುಂಬ ಕಣ್ಣು ಬಿದ್ದಿದೆ. ಅದು ಸ್ವಲ್ಪ ಸ್ವೀಟ್ ಉಂಟು. ಸ್ವೀಟ್ ಇದ್ರೆ ಉಂಟಲ್ಲ, ಈ ಕಬ್ಬಿಣದ ಕಾಲಿಗೆ ಒಂದು ರೋಗ ಸ್ಟಾರ್ಟ್ ಆಗುತ್ತೆ, ಎದ್ದೇಳುವುದಿಲ್ಲ ಬೇಗ. ನೋಡಿ ಮೀನಿನ ಮೊಟ್ಟೆ ಅದನ್ನು ಕ್ಲೀನ್ ಮಾಡಲಿಲ್ಲ, ಇನ್ನು ಕ್ಲೀನ್ ಮಾಡ್ಲಿಕ್ಕೆ ಉಂಟು. ಅಂದ್ರೆ ಇದು ಸಪ್ರೇಟ್ ಸಿಕ್ಕಿದಲ್ಲ ನೋಡಿ. ಈ ಮೀನಿತ್ತಲ್ಲ, ಇದರಿಂದ ಇಷ್ಟು ಇತ್ತು ನೋಡಿ. ಈಗ ಬೂತಾಯಲ್ಲಿ ಇದು ಸಿಗ್ತದೆ, ಮೊಟ್ಟೆ ಸಿಗ್ತದೆ. ಬೇರೆ ಮೀನಲ್ಲಿ ಕೂಡ ಉಂಟು ಮೊಟ್ಟೆ ನೋಡಿ ಈ ರೀತಿ. ಈಗ ಹೆಚ್ಚಾಗಿ ಮೀನು ಹಿಡಿಯುವುದಿಲ್ಲ, ಇದು ಎಲ್ಲಿಂದ ಗೊತ್ತಿಲ್ಲ. ಮೀನು, ಐಸಿನ ಮೀನು ಆಗಿರ್ಬೋದು. ಈಗ ಹಿಡಿಯುವುದಿಲ್ಲ ಯಾಕಂತ ಹೇಳಿದ್ರೆ ಈಗ ಮೊಟ್ಟೆ ಆಗ್ತದಲ್ಲ, ಮರಿ ಆಗ್ಲುವ ಟೈಮ್ ಅಂತೆ. ತೋಟಕ್ಕೆಲ್ಲ ಗೊಬ್ಬರ ಎಲ್ಲ ಹಾಕಿ ಆಯ್ತು. ಹಾಗೆ ಇದು ಮೇಲೆಲ್ಲ ಮಣ್ಣು ಅಲ್ಲಿ, ಅದು ಮಳೆ ಅಲ್ಲ, ಮಳೆಯ ನೀರೆಲ್ಲ ಹೋಗಿದೆ. ಹಾಗೆ ಉಗುರು ತೆಗಿವಾ ಅಂತೇಳಿ ಹೊರಗೆ ಕೂತ್ಕೊಂಡಿದ್ದೇನೆ. ಹಿಂದೆ ಕಾಣ್ತಾ ಉಂಟ ನೋಡಿ, ಅಲ್ಲಿ ಗೊಬ್ಬರದ್ದು ಗೋಣಿನೆಲ್ಲ ತೊಳೆದು ಇಟ್ಟಿದ್ದಾರೆ. ಇದು ಬೆಳಿಗ್ಗೆಯಿಂದ ಎಲ್ಲ ಕೆಲಸ ಎಲ್ಲ ಆಗಿ ತೋಟಕ್ಕೆ ಗೊಬ್ಬರ ಹಾಕಲಿಕ್ಕೆ ಇದ್ದದ್ದು. ಈಗ ಮಳೆ ಬಂತು. ಆಗ ಮಳೆ ಇರಲಿಲ್ಲ, ಈಗ ಮಳೆ ಬಂತು ನೋಡಿ, ಜೋರು ಮಳೆ. ಹಾಗೆ ಉಗುರು ತೆಗಿವಾ ಅಂತೇಳಿ ಮನೆಯೊಳಗೆಲ್ಲ ಉಗುರು ತೆಗಿಬಾರ್ದಲ್ಲ, ತೆಗಿತಾರೆ ಹೆಚ್ಚಾಗಿ. ನಾನು ಸಹ ತೆಗ್ದಿದ್ದೇನೆ ಉಗುರೆಲ್ಲ ಇದಕ್ಕಿಂತ ಮುಂಚೆ. ನಾನಂದುಂಟಲ್ಲ ಇವತ್ತು, ನಾನು ಮಾತ್ರ ಅಲ್ಲ, ಅಮ್ಮ ಎಲ್ಲ ಒಂದು 100 ಸಲ ಹೋಗಿರ್ಬೋದು ಆಚೆ ಈಚೆ ತೋಟಕ್ಕೆ. ಅಲ್ಲಿಂದ ಗೊಬ್ಬರ ಅಲ್ಲಿಂದ ತಗೊಂಡು ಅಲ್ಲಿ ಹಾಕುದು, ಅಲ್ಲಿಂದ ಹಾಕಿ ಉಂಟಲ್ಲ, ಹಸಿವೆ ಆಗ್ತಾ ಉಂಟು. ಮಧ್ಯಾಹ್ನ ಆಗ್ತಾ ಬಂತ ಇಷ್ಟು ಬೇಗ ನಂಗೆ ಹಸಿವೆ ಆಗುದು ಕಡಿಮೆ. ಅಂದ್ರೆ ನಾವು ಹೆಚ್ಚು ಹೊರಗೆ ಕೆಲಸ ಮಾಡ್ತೇವಲ್ಲ ತೋಟದಲ್ಲಿ, ಅಥವಾ ಎಂತ ಆಚೀಚೆ ಹೋಗ್ತೇವಲ್ಲ, ಆಗ ಹಸಿವು ಜಾಸ್ತಿ ಆಗುದು. ಈಗ ನನಗೆ ಜೋರು ಹಸಿವೆ ಆಗ್ತಾ ಉಂಟು. ರಪ್ಪ ಒಂದು ದಾಲ್ ಸಾರು ಮಾಡ್ಬೇಕೀಗ, ಅದೇ ಬೇಗ ಆಗುವಂತ ಅಡುಗೆ ಅದುವೇ. ನಾನು ವೆಜ್ ಮಾಡಿದಲ್ಲ, ಯಾರು ತಿನ್ನುವುದೇ ಇಲ್ಲ. ಅದಕ್ಕೆ ಜಾಸ್ತಿ ವೆಜ್, ನಾನ್ ವೆಜ್ ಅದು ತಿಂತಾರೆ, ಮೀನು ಫ್ರೈ ಅದೆಲ್ಲ ನಾನು ಮಾಡಿದ್ರೆ ತಿಂತಾರೆ. ವೆಜ್ ಒಳ್ಳೇದಾಗುದಿಲ್ಲ ಅದು ಮಾಡಿದ್ದು, ಅದಕ್ಕೆ ಯಾರು ತಿನ್ನುವುದಿಲ್ಲ, ಮಾಡ್ಲಿಕ್ಕೆ ಹೋಗುದಿಲ್ಲ. ನಾನ್ ವೆಜ್ ಇದ್ರೆ ಮಾತ್ರ ಮಾಡುದು. ಅಮ್ಮ ಮಾಡಿದ ಮಸಾಲ ಉಂಟಲ್ಲ, ಅದನ್ನೇ ಹಾಕಿ ಮಾಡಿದ್ರೆ ಬೇಗ ನಾನ್ ವೆಜ್ ಆಗ್ತದೆ. ಫ್ರೈ ಅದೆಲ್ಲ ಬೇಗ ಮಾಡ್ಲಿಕ್ಕೆ ಆಗ್ತದೆ, ಪೌಡರ್ ಅಮ್ಮ ಮಾಡಿದ್ರೆ. ಅದಕ್ಕೆ ನಾನು ಬೇರೆ ಹೆಚ್ಚು ಅಡುಗೆ ಮಾಡ್ಲಿಕ್ಕೆ ಹೋಗುದಿಲ್ಲ, ವೇಸ್ಟ್ ಆಗ್ತದೆ. ಅಂದ್ರೆ ನಾನು ಮಾಡಿದ್ದು ತಿನ್ನುದಿಲ್ಲ ಅಲ್ಲ ಯಾರು. ಮಧ್ಯಾಹ್ನದ ಊಟ ರೆಡಿ, ತೋವೆ ಸಾರು ರೆಡಿ. ಇನ್ನು ಊಟ ಮಾಡುದು. ಇನ್ನು ಸ್ವಲ್ಪ ಒಂದು ಉಪ್ಪಿನಕಾಯಿ ಇದ್ರೆ, ಮಾವಿನಕಾಯಿ ಉಪ್ಪಿನಕಾಯಿ ಇದು ಖಾಲಿ ಆಯ್ತು ಅಂತ ನಂಬಿಕೆನೇ ಇಲ್ಲ. ಎಲ್ಲ ಲಾಸ್ಟ್ ಇದು ಸ್ವಲ್ಪ ಇರೋದು. ಮತ್ತೆ ಈಗ ನೋಡಿ ಹೇಗೆ ಆಗಿದೆ ನೋಡಿ, ಬಿಸಿಲು ನೋಡಿ. ಹಾಗೆ ಹೇಗಿತ್ತು ಮಳೆ, ಸ್ಟಾರ್ಟ್ ಆಗಿತ್ತು ಮಳೆ ಇದು ಸ್ಟಾರ್ಟ್ ಮಾಡುವಾಗ. ಈಗ ನೋಡಿ ಬಿಸಿಲು. ಇದು ಕುಟ್ಲಿಕ್ಕೆ ಸಹ ಬರ್ತಾ ಉಂಟು ಮಾರೆ. ಒಂದು ಬರ್ತೇವೆ ಅದು ಇದು ಎಂತ ಕಂಚಿಗರಿ ಎಂತ ಹೇಳ್ತಾರಲ್ಲ, ಅದೊಂದು ಯೆಲ್ಲೋ ಕಲರ್ ಗೂಡೆಲ್ಲ ಕಟ್ತಿದ್ದಾರೆ ಅಲ್ಲಿ, ಕಚ್ಚುವಂಥದ್ದು. ಕಚ್ಚಲಿಕ್ಕೆ ಬರ್ತಾ ಉಂಟು. ಹಾಗೆ ಊಟ ಮಾಡಿ ಮತ್ತೆ ಸಿಗುವ. ಮಳೆ ಬಿಟ್ಟ ನಂತರ ನಮ್ಮಲ್ಲಿ ಯಾರು ಬಂದಿದ್ದಾರೆ, ನವಿಲು ಬಂದಿದೆ ನೋಡಿ. ಮಳೆ ಬರೋದು ಸ್ವಲ್ಪ ಕಮ್ಮಿ ಬರುದು, ಇವತ್ತೇನೋ ಬಂದಿದೆ. ಕಾಡಿಂದ ಬರುದು, ಬಂದು ಹೋಗ್ತದೆ, ಅದು ನಿಲ್ಲುದಿಲ್ಲ. ಎಂತಾದ್ರೂ ಉಂಟಾ ಅಂತೇಳಿ ಬರುದು ಪಾಪ ನೋಡಿ. ಅಲ್ಲಿ ಪಪ್ಪಾಯ ಬಿಸಾಡಿದ್ದು ತಿಂತ ಉಂಟು ನೋಡಿ, ಎಷ್ಟು ಚಂದ ಉಂಟಲ್ಲ ನೋಡಿ. ಗರಿ, ಅದರ ಕಣ್ಣು, ಗಂಡು ನವಿಲಿದು ಗರಿ ಇದ್ದದ್ದು ಗಂಡು ನವಿಲು, ನೋಡ್ಲಿಕ್ಕೆ ಚಂದ ಉಂಟು ಮಾತ್ರ. ಕಣ್ಣು, ಗರಿ. ಅಲ್ಲಿ ಪಪ್ಪಾಯ ಹಾಕಿದ್ದೇವೆ. ಅಂದ್ರೆ ನಿನ್ನೆ ಎಕ್ಸ್ಟ್ರಾ ಪಪ್ಪಾಯ ಇತ್ತು, ಸ್ವಲ್ಪ ಹಾಳಾದದ್ದು, ಅದನ್ನು ಹಾಕಿದ್ದು ತಿಂತ ಉಂಟು ನೋಡಿ. ಅದಕ್ಕೆ ತಿನ್ಲಿಕ್ಕೆ ಎಷ್ಟು ಬೇಕಾಗ್ಬೋದಲ್ಲ ನವಿಲಿಗೆ, ಇಷ್ಟು ದೊಡ್ಡ ನವಿಲಿಗೆ ಸ್ವಲ್ಪ ಸಾಕಾಗ್ಲಿಕ್ಕಿಲ್ಲ, ತುಂಬ ಬೇಕಾಗ್ಬೋದು ಮಾತ್ರ. ಸ್ವಲ್ಪ ದೂರ ನೋಡಿ ಅಂತೆ ನೋಡಿ, ಅದು ಅಲ್ಲೇ ಚಿಟ್ಟಲ್ಲೇ ಬೆಳ್ತಿಗೆ ಇದು. ಅಲ್ಲಿ ನವಿಲು ಕಾಣ್ತದೆ ನಿಮಗೆ, ಅಲ್ಲಿ ನೋಡಿ ಒಂದು ದೊಡ್ಡದು. ಆಗ ತೋರಿಸಿದೆ, ಎಲ್ಲಿ ಹೋಯ್ತದು? ಇದು ಕುಂಭ ಆಗಿದೆ ಅದು ನೋಡಿ, ಕುಂಬಾಗಿ ಅಲ್ಲ ಧೂಳು. ಅಕ್ಕನ ಮನೆಯಿಂದ ಅಂದದ್ದು, ನಮ್ಮ ಮನೆಯಿಂದ ಅಲ್ಲ ಇದು. ಅಲ್ಲೇ ಇಟ್ಟಿದ್ದು ಕುಂಭ ಆಗಿದೆ.
ಹಿಟ್ಟು ಮಾಡಿಟ್ಟಿದೆ ಈ ಗುಗ್ಗುರೆಲ್ಲ. ಅದಾ ಹ. ಹೀಗೆ ಅದು ಕುಂಬಾದ ಅದು ಅಕ್ಕನ ಮನೆಯಿಂದ ಇದು. ಅಲ್ಲಿ ಅಲ್ಲಿ ಇಟ್ಟು ಮೂಡಿಯಲ್ಲಿ ಇಟ್ಟು ಗುಗ್ಗುರು ಹುಡಿ ಮಾಡಿದ್ದ ಇದು. ಮತ್ತೆ ಯಾರು ಉಂಟು ಮಾಡಿದ್ದು? ಅದರ ಬಾಯಲ್ಲಿ ಎಂತದ್ದು ಬ್ಲೇಡ್ ಉಂಟು. ಮೊನ್ನೆ ನಾನು ಬಿಸಿಲಿಗೆ ಇಟ್ಟಿನಲ್ಲ ಅದೇ ಇದು ಬೆಳ್ತಿಗೆ ಇದು ಅಕ್ಕಿ ಬಂದು ತಿಂತದೆ. ಅದು ಹಾಳಾಗಿದ್ದದು. ಇದು ಕುಂಬಾಗಿದೆ ಇಂಥದ್ದಾಗಿದೆ. ಅದು ಹಿಟ್ಟು ಮಾಡಿಟ್ಟಿದೆ. ನಮಗೆ ಇದಕ್ಕೆ ತಗೊಂಡು ಹೋಗ್ಬೇಕಂತ ಇಲ್ಲ. ಹೌದು, ಅದು ರೆಡಿ ಮಾಡ್ತದೆ ಹಿಟ್ಟು. ಕುಂಬ ಹೇಗೆ ಮಾಡುವಾಗ ಉಂಟಲ್ಲ ಆ ಕುಂಬ ಎಲ್ಲ ಹೋಗ್ತದೆ ಹೀಗೆ ಮಾಡುವಾಗ. ಇಷ್ಟು ಬೇಗ ಕ್ಲೀನ್ ಆಯ್ತಾ? ಅದೆಲ್ಲ ಹೋಗ್ತದೆ ಹೀಗೆ ಮಾಡುವಾಗ. ಇನ್ನೂ ಹೋಗ್ಲಿಲ್ಲ, ಆಯ್ತು. ಅದ ಕುಂಬಾಟ ಎಲ್ಲ ಹೋಯ್ತು, ಕ್ಲೀನ್ ಆಯ್ತು ಈಗ. ಈಗ ನೋಡಿ ಇದೊಂದು ಉಂಟು ಈ ಹುಳ ಆದದೇನು ಇಲ್ಲಿ ನೋಡಿ ಈಗ ಈಗ ಕುಂಬ ಎಲ್ಲ ಹೋಯ್ತು. ಚಂದ ಇದ್ದದ್ದು ಮಾತ್ರ ಇರೋದು. ಕ್ಲೀನ್ ಆಯ್ತು, ಕ್ಲೀನ್ ಆಯ್ತು. ಅದಕ್ಕೆ ಅದನ್ನು ಹೀಗೆ ಮಾಡಿ ತೆಗಿಯೋದು. ಹೀಗೆಲ್ಲ ಮಾಡಿ ಇಲ್ಲಿ ಉಂಟಲ್ಲ ಇಲ್ಲಿ ನಿಲ್ಬೇಕು. ಇದು ಕುಂಬ ಎಲ್ಲ ನಿಲ್ತದೆ. ಇಲ್ಲಿ ಚಂದ ಇದ್ದದ್ದು ನಿಲ್ತದೆ ಬಂದು ಹೀಗೆ ಮಾಡಿದ್ರೆ. ನಾನಾಗೆಲ್ಲ ಮಾಡುದೇ ಇಲ್ಲ. ನಾನು ಒಂದ್ಸಲ ಹಾಗೆ ಮಾಡಿ ಎಲ್ಲ ಕೆಳಗೆ ಬಿದ್ದಿದ್ದೆ. ಇವ್ರಿಗೆ ಸರಿ ಗೊತ್ತುಂಟು ಹೇಗೆ ಮಾಡ್ಬೇಕಂತ. ನಾನು ಹಾಗೆ ಮಾಡಿದ್ರೆ ಅದು ಸ್ವಲ್ಪ ಪ್ರಾಕ್ಟೀಸ್ ಇದ್ದವರಿಗೆ ಸ್ವಲ್ಪ ಸರಿ ಆಗ್ತದೆ ಮಾಡ್ಲಿಕ್ಕೆ. ಈಗ ಬಿಸಿಲು ನೋಡಿ, ಅಮ್ಮ ಎಲ್ಲ ಡ್ರೆಸ್ಸನ್ನೆಲ್ಲ ಸರಿ ಮಾಡ್ತಿದ್ದಾರೆ ಅಲ್ಲೆಲ್ಲ ಒಣಗಿಸ್ಲಿಕ್ಕೆ. ಮತ್ತೆ ಎಂತ ಅಂತ ಹೇಳಿದ್ರೆ, ಒಂದು ಪ್ಲ್ಯಾನ್ ಮಾಡಿದ್ದೇವೆ ಮನೆಯಲ್ಲಿ. ಅಂದರೆ ನಾವೊಂದು ಹೊಸ ಮನೆ ಕಟ್ಟುವ ಅಂತೇಳಿ ಪ್ಲ್ಯಾನ್ ಮಾಡಿದಷ್ಟೇ. ಕಟ್ಟಲಿಕ್ಕೆ ಶುರು ಎಂತ ಇದಾಗಲಿಲ್ಲ, ಡಿಸೈಡ್ ಆಗಲಿಲ್ಲ. ಅದು ಜಾಗ ಎಲ್ಲ ಆಗಬೇಕಲ್ಲ. ಅದು ನಾವು ಈಗ ಹೊಸ ಮನೆ ಕಟ್ತಿದ್ರೆ ಯಾವ ಜಾಗ ಅಂತ ಹೇಳಿದರೆ, ಇಲ್ಲಿ ನೋಡಿ ಇದು ನಿಮಗೆ ಕಾಣ್ತದಲ್ಲ, ಇಲ್ಲಿ ಇದನ್ನೆಲ್ಲ ತೆಗಿಬೇಕು ಅಂತ ಇದ್ದಾರೆ. ತೆಗೆದು ಹೊಸ ಮನೆ ಕಟ್ಟೋದಾದ್ರೆ ಈ ಸೈಡ್ ಬರ್ತದೆ. ಇದು ಹಳೆ ಮನೆ ಈಚೆದು ಹಂಚಿದು. ಅಂದರೆ ಯಾಕೆ ಅಂತ ಹೇಳಿದರೆ, ಹಂಚಿನ ಮನೆ ಉಂಟಲ್ಲ ಫುಲ್ಲು ಸೋರುದು. ಮಳೆ ಬರೋಗೆಲ್ಲ ಸೋರ್ತಾ ಇರ್ತದೆ. ಅದಕ್ಕೆ ಖರ್ಚು ಹಾಕಿ ಅದಕ್ಕೆ ತುಂಬ ವರ್ಷ ಆಯಿತು. ನಮ್ಮ ಹಂಚಿನ ಮನೆಗೆ ಒಂದಿಷ್ಟು ವರ್ಷ ಆಯಿತು, 22 ಎಷ್ಟು ಆಯಿತು. ಅದಕ್ಕೆ ಅದಕ್ಕೆ ತುಂಬ ಖರ್ಚಾಗ್ತದೆ. ಅಂದರೆ ಇದು ಸೋರುದು, ಮಳೆಗೆ ಸೋರುದು. ಹಾಗೆ ಹೊಸ ಮನೆ ಕಟ್ಟುವ ಪ್ಲ್ಯಾನಲ್ಲಿ ಇದ್ದೇವೆ. ಈ ಜಾಗ ನೋಡಿ, ಇಲ್ಲಿ ಇದು ತೆಗೆದ್ರೆ ಎಲ್ಲ ನೇಚರ್ ಹೋಗ್ತದೆ. ಇಲ್ಲಿಂದ ಫುಲ್ಲು ಹೋಗ್ತದೆ. ಹೌದು, ಎಲ್ಲ ಹೋಗ್ತದೆ. ಮತ್ತೆ ಜಾಗ ಬೇಕು ಅದಕ್ಕೆ. ಇಲ್ಲಿ ಹೀಗೆ ಬರ್ತದೆ ಟ್ಯಾಂಕ್ ಅಲ್ಲಿಂದ. ಹೌದು, ಹೀಗೆ ಬರ್ತದೆ ನೋಡಿ, ನಿಮಗೆ ತೋರಿಸ್ತೇನೆ. ಇಲ್ಲಿಂದ ತೆಗೆದು ಹೀಗೆ ಮನೆ ಬರುದಾದ್ರೆ ಇಲ್ಲಿಂದ ಹೀಗೆ ಬರ್ತದೆ. ಹೀಗೆ ಇಷ್ಟು ಈಗ ಹಳೆ ಮನೆ ಈಚೆ ರೋಡ್ ಬಿಟ್ಟು. ಮತ್ತೆ ಸರಿ ಡಿಸೈಡ್ ಆಗಲಿಲ್ಲ. ಈಗ ನೋಡಿ ಇದು ಹೋಗ್ತದೆ ನೋಡಿ, ಇದು ತೆಗೆದ್ರೆ ಇದು ಫುಲ್ಲು ಅರ್ಧ ಹೋಗ್ತದೆ. ಹೌದು, ಅಲ್ಲಿ ಒಂದು ಟ್ಯಾಂಕ್ ಕಾಣ್ತಾ ಉಂಟಲ್ಲ, ಟ್ಯಾಂಕ್ ಇಂದ ಎಲ್ಲ ಹೋಗ್ತದೆ. ಇದು ಅಡಿಕೆ ಸಸಿ ಉಂಟಲ್ಲ ಅದರ ಸೈಡ್. ಹೌದು, ಹೌದು. ಹಾಗೆ ಮತ್ತೆ ಅದು ನಮಗೆ ಬೇರೆ ಜಾಗ ಎಲ್ಲ ತೋಟದ್ದೇ. ಇದು ಕೂಡ ತೋಟದ್ದೇ. ಇದು ಅಂಗಳ ನಮ್ಮ ಮನೆಯದು, ಹಳೆ ಮನೆಯದು. ಹಾಗೆ ಅಲ್ಲಿಂದೆಲ್ಲ ತೆಗೆದು ಅಷ್ಟು ಮಾಡುವ ಅಂತ ಪ್ಲಾನ್ ಅಲ್ಲಿ ಇದ್ದೇವೆ. ಎಂತ ಡಿಸೈಡ್ ಆಗ್ಲಿಲ್ಲ. ನಿಮ್ಗೆ ಹೇಗೆ ಅನಿಸ್ತದೆ ಇದೆಲ್ಲ ತೆಗೆದ್ರೆ? ಮತ್ತೆ ಚರ್ಚೆ ಆಗ್ತಾ ಉಂಟು, ಇದನ್ನೆಲ್ಲ ತೆಗೆದ್ರೆ ಹೇಗೆ ಅಂತ. ಇಲ್ಲಿ ಬೇರೆ ಎಂತ ಗೊತ್ತುಂಟ, ನಮ್ಮದು ಪ್ಲೇನ್ ಜಾಗ ಇರೋದು ಇಲ್ಲಿ ಇಷ್ಟು ಪ್ಲೇನ್ ಇರೋದು. ತೋಟವೇ ಫುಲ್ ತೋಟ ಇರೋದು. ತೋಟ ಕಾಡುಂಟು. ಹಾಗೆ ಹಿಂದ್ಗಡೆ ಸ್ವಲ್ಪ ಉಂಟು, ಅದೆಲ್ಲ ತರಕಾರಿ ಮಾಡುವ ಜಾಗ. ಹೌದು, ಹಾಗೆ ಫುಲ್ ಹೋಗ್ತದೆ ಮಾತ್ರ ಇಲ್ಲಿ ತೆಗೆದ್ರೆ. ಹೌದು, ಹಾಗೆ ಒಂದು ಪ್ಲಾನ್ ಅಲ್ಲಿ ಇದ್ದೇವೆ. ಈಗ ಡಿಸೈಡ್ ಆಗ್ಲಿಲ್ಲ. ಒಂದು ಕಟ್ಟುವ, ಈ ಜಾಗದಲ್ಲಿ ಕಟ್ಟುವ ಅಂತ ಹೇಳಿ. ಯಾರಿಗಾದ್ರೂ ಐಡಿಯಾ ಎಲ್ಲ ಗೊತ್ತಿದ್ರೆ ನಮಗೆ ಸ್ವಂತ ಸಿಗ್ತದಲ್ಲ ಕಮೆಂಟಲ್ಲೆಲ್ಲ, ಹಾಗೆ ಒಂದು ಹೇಳಿ ಬಿಡುವ ಅಂತ. ಕೆಲವರೆಲ್ಲ ಸಜೆಷನ್ಸ್ ಎಲ್ಲ ಕೊಡ್ತಾರಲ್ಲ, ಅದು ನಮಗೆ ತುಂಬ ಯೂಸ್ ಆಗ್ತದೆ ಕಮೆಂಟಲ್ಲಿ. ಅದಕ್ಕೋಸ್ಕರ ಕೆಲವೊಂದು ವಿಷಯವನ್ನೆಲ್ಲ ಹೇಳಿದರೆ ನಮಗೆ ಸ್ವಲ್ಪ ಗೊತ್ತಾಗ್ತದೆ ಹೇಗೆ ಕಟ್ಬೋದು, ಒಂದು ಐಡಿಯಾ ಎಲ್ಲ ಇರ್ತದಲ್ಲ. ಕೆಲವರು ಹೇಳ್ತಾರೆ ಹಾಗೆ. ದೊಡ್ಡ ಚಿಟ್ಟೆ ನೋಡಿ ಅಂತೆ. ಇಲ್ಲ ಅದು ರಪ್ಪ ದೊಡ್ಡ ಚಿಟ್ಟೆ. ಇಲ್ಲಿ ನಿಮಗೆ ಚಿಕ್ಕದು ಕಾಣ್ತದ ಅಂತ, ದೊಡ್ಡ ಚಿಟ್ಟೆ ಮಾತ್ರ. ಇಲ್ಲದ ಬೆಕ್ಕು ನೋಡ್ತಿದ್ರೆ ಈಗ ಹಿಡಿದು ಆಗ್ತಿತ್ತು. ಅಷ್ಟು ಚಂದ ಮೇಲೆ. ಈಗ ಕೆಳಗೆ ಕೂತ್ಕೊಂಡಿದೆ, ಯಾವುದೋ ಒಂದು ಇದರಲ್ಲಿ ಕೂತ್ಕೊಂಡಿದೆ. ಬೆಕ್ಕನ್ನು ನೋಡಿದ್ರೆ ಮತ್ತೆ ನಾವು ಓಡಿಸೋದು, ಸುಮ್ಮನೆ ಸಾಯ್ತದೆ. ಎಷ್ಟು ಚಂದದ್ದು. ಹುಡುಗಿಯರಲ್ಲಿ ಸ್ಲೀವ್ಲೆಸ್ ಡ್ರೆಸ್ ಇದ್ರೆ, ಅಂದ್ರೆ ಕೈಯೆಲ್ಲ ಇರದ ಡ್ರೆಸ್ ಇದ್ರೆ ಈ ರೀತಿ ಸ್ಟಿಚ್ ಮಾಡಿಸಿ ನೋಡಿ. ಇದಕ್ಕೆ ಕೈಗೆ 30 ರೂಪಾಯಿ, ಇದಕ್ಕೆ ಮತ್ತೆ ಇದಕ್ಕೆ ತಂದದಕ್ಕೆ 30 ರೂಪಾಯಿ. ಅದರಿಂದ ಇದೊಂದು ಸ್ಲೀವ್ಲೆಸ್ ಡ್ರೆಸ್ ಇತ್ತು, ಅದಕ್ಕೆ ಕೈ ಹೀಗೆ ನೋಡಿ ಇಟ್ಟದ್ದು.
30 ರೂಪಾಯಲ್ಲಿ ಆಯ್ತು. 30 ಸ್ಟಿಚ್ ಮಾಡಿದ್ದಕ್ಕೆ ಎಷ್ಟು 20 ರೂಪಾಯಿನ 40 20 ಇಷ್ಟು ನೋಡಿ ಈ ರೀತಿ. ಅಷ್ಟ. ಈ ರೀತಿ ಸ್ಲೀವ್ಲೆಸ್ ಇದ್ರೆ ಇಡ್ಬೋದು, ನಿಮ್ಗೆ ತೋರಿಸ್ತೇನೆ. ಅದಕ್ಕೆ ಜಾಸ್ತಿ ರೇಟ್ ಇಲ್ಲ ಯಾವುದಕ್ಕೆ. ಈ ರೀತಿ ನೆಟ್ ಪೀಸಿಗೆ ಆದ್ರೆ ಜಾಸ್ತಿ ರೇಟ್ ಇರುದಿಲ್ಲ, 30 ರೂಪಾಯಿ ಇರ್ತದೆ. ಚಂದ ಕಾಣ್ತದೆ ನೋಡಿ, ಇದಕ್ಕೆ ಮ್ಯಾಚ್ ಆಗುವಂಥದ್ದು ತಂದ್ರೆ. ಯಾರಿಗಾದ್ರೂ ಸ್ಲೀವ್ಲೆಸ್ ಬೇಡ ಅಂತ ಇದ್ರೆ ಈ ರೀತಿ ಸ್ಟಿಚ್ ಮಾಡ್ಬೋದು. ಇದು ಒಂದಿನ ಹಾಕ್ಲಿಕ್ಕೆ ಇರುವಾಗ ಹೇಳ್ತೇನೆ ನಿಮ್ಗೆ, ಅಂದ್ರೆ ಹೇಳ್ತೇನೆ ಈ ರೀತಿ ಸ್ಟಿಚ್ ಮಾಡಿದ್ದು ಅಂತ ಹಾಕಿ. ಬಟ್ಟೆ ತಕೊಂಡು ಹೋಗ್ಬೇಕು. ಹೌದು, ಇಲ್ಲದ್ರೆ ಮ್ಯಾಚಿಂಗ್ ಗೊತ್ತಾಗುದಿಲ್ಲ ಅಲ್ಲ. ಈ ಬೆಕ್ಕಿನ ಹೊಟ್ಟೆ ನೋಡಿ ಅಂತ ದೊಡ್ಡದು. ಇದು ಯಾಕೆ ಗೊತ್ತುಂಟಾ, ಇದು ಸ್ನಾಕ್ಸ್ ತಿನ್ನೋದು. ಜಾಸ್ತಿ ಸ್ನಾಕ್ಸ್ ತಿಂದು ಆಯಿಲ್ ಇದ್ದು ತಿಂದು ಹೊಟ್ಟೆ ದೊಡ್ಡದು ನೋಡಿ. ಆಯಿಲ್ ಇದ್ದು ತಿಂದು ಮತ್ತೆ ಈಗ ಸ್ವಲ್ಪ ಕಡಿಮೆ ಹಾಕುದು, ಅದಕ್ಕೆ ಇಷ್ಟ. ಸ್ನಾಕ್ಸ್ ಬೇಕಾ? ಇಲ್ಲ 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 ಇಲ್ಲ, ಬೇಗ ನೋಡ್ತದೆ. ಹಾಕ್ಲಿಕ್ಕೆ ಇದ್ರೆ ಬೇಗ ನೋಡ್ತದೆ. ಇಲ್ಲ ಇಲ್ಲ ಮಾರಾಯ. ಈಗ ಫುಲ್ಲು ವೆದರ್ ಉಂಟಲ್ಲ, ಬಿಸಿ ಬಿಸಿ ಆಗಿದೆ. ಬಿಸಿಲು ನೋಡಿ. ಹೌದು, ಕತ್ತಲಾಗಿತ್ತು. ಹೌದು, ಮಳೆ ಸ್ವಲ್ಪ ಕಡಿಮೆ ಆಗಿದೆ ಮಳೆ. ಹಾಗೆ ಇನ್ನು ನನಗೆ ಡ್ರೆಸ್ ವಾಶ್ ಮಾಡ್ಲಿಕ್ಕೆ ಉಂಟು. ಇವರದ್ದು ಡ್ರೆಸ್ ವಾಶ್ ಆಗಿ ಇನ್ನು ನೆಕ್ಸ್ಟ್ ನಾನು, ಯಾಕಂದ್ರೆ ಬಿಸಿಲು ಉಂಟು, ಮತ್ತೆ ಬಿಸಿಲು ಬರ್ತದ ಹೇಳಿಕ್ಕೆ ಆಗುದಿಲ್ಲ ಬರದಿದ್ರೆ. ಹಾಗೆ ಇನ್ನು ಡ್ರೆಸ್ ವಾಶ್ ಮಾಡೋದು. ಹಾಗೆ ಇವತ್ತಿನ ವ್ಲಾಗ್ ನಿಮಗೆ ಕೂಡ ಇಷ್ಟ ಆಗಿದೆ ಅಂತ ಅನ್ಕೊಳ್ತೇವೆ. ಮತ್ತೆ ಸಿಗುವ, ಬೈ.